ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ, ಮಾರ್ಚ್ 21ರ ಕುಂಭರಾಶಿ ಭವಿಷ್ಯ ಹೇಗಿದೆ ಅನ್ನೋ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಇವತ್ತು 21 ಶನಿವಾರ, ಮಾರ್ಚ್ 2026, ತೃತೀಯ ಕೃಷ್ಣ ಪಕ್ಷ, ನಕ್ಷತ್ರ ಸ್ವಾತಿ, ವಾರ ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:20, ಸೂರ್ಯಾಸ್ತ ಸಂಜೆ 6:30. ಶುಭ ಸಮಯ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:10ರಿಂದ 12:55. ಅಮೃತ ಕಾಲ ಬೆಳಗ್ಗೆ 9ರಿಂದ 10:00. ಅಶುಭ ಸಮಯಗಳು: ರಾಹುಕಾಲ ಬೆಳಗ್ಗೆ 10:30ರಿಂದ 12 ಮಧ್ಯಾಹ್ನ. ಯಮಗಂಡ ಕಾಲ ಮಧ್ಯಾಹ್ನ 3ರಿಂದ 4:00. ಗೂಳಿಕ ಕಾಲ ಬೆಳಗ್ಗೆ 7:30ರಿಂದ 9. ಮತ್ತು ಇವತ್ತಿನ ರಾಶಿ ಮತ್ತು ಶುಭ ಸಮಯ ಬೆಳಗ್ಗೆ 9ರಿಂದ 11. ಅದೃಷ್ಟ ಬಣ್ಣ ಕೆಂಪು, ಅದೃಷ್ಟ ಸಂಖ್ಯೆ 9. ಸ್ನೇಹಿತರೆ, ಕುಂಭರಾಶಿಯವರಿಗೆ ಶುಭ ಸಮಯ ಮಧ್ಯಾಹ್ನ 1ರಿಂದ 3. ಅದೃಷ್ಟ ಬಣ್ಣ ನೀಲಿ, ಅದೃಷ್ಟ ಸಂಖ್ಯೆ 7. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಮಾರ್ಚ್ 21 ಅಂದರೆ ಶನಿವಾರದ ಭವಿಷ್ಯ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರಬಹುದು? ಯಾವ ಶಕ್ತಿಗಳು ನಿಮ್ಮನ್ನು ಪ್ರಭಾವಿಸಬಹುದು? ಯಾವುದು ಶುಭ, ಯಾವುದು ಎಚ್ಚರಿಕೆ ಎನ್ನುವುದನ್ನು ತುಂಬ ಆಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ವಿನಂತಿ. ನೀವು ಯಾರು ದೇವರನ್ನು ಹೆಚ್ಚು ನಂಬುತ್ತೀರೋ ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟಲ್ಲಿ ತಪ್ಪದೇ ಬರೆಯಿರಿ ಮತ್ತು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಇಂದು ಪಂಚಾಂಗದ ಪ್ರಕಾರ ಕೃಷ್ಣ ಪಕ್ಷ, ತೃತೀಯ ತಿಥಿ, ಸ್ವಾತಿ ನಕ್ಷತ್ರದ ಪ್ರಭಾವ ತುಂಬ ಬಲವಾಗಿ ಇದೆ. ಶನಿವಾರವಾದ್ದರಿಂದ ಶನಿ ಗ್ರಹದ ದೃಷ್ಟಿ ತುಂಬ ಗಂಭೀರವಾಗಿ ಕೆಲಸ ಮಾಡುತ್ತಿದೆ. ಬೆಳಗ್ಗೆ 6:20ಕ್ಕೆ ಸೂರ್ಯೋದಯ, ಸಂಜೆ 6:30ಕ್ಕೆ ಸೂರ್ಯಾಸ್ತ. ನೋಡಿದ್ರಲ್ಲ ಸ್ನೇಹಿತರೆ. ಬನ್ನಿ, ಈಗ ನಾವು ಕುಂಭರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮ್ಮ ಜೀವನದಲ್ಲಿ ಕಾಣಿಸುವ ಘಟನೆಗಳು ಸಾಮಾನ್ಯವಾಗಿರುವುದಿಲ್ಲ. ಸ್ವಾತಿ ನಕ್ಷತ್ರ ಮತ್ತು ಶನಿ ಪ್ರಭಾವದಿಂದ ಕೆಲವು ಮನಸ್ಸಿನಲ್ಲಿ ಏನೋ ಒಂದು ಸ್ಪಷ್ಟ ಭಯ, ಒತ್ತಡ, ಅರ್ಥವಾಗದ ಗೊಂದಲ ಬರುತ್ತದೆ ಸ್ನೇಹಿತರೆ. ಹಾಗೆ ನಿಮಗೆ ಸ್ವಲ್ಪ ಶನಿ ಅಂದರೆ ಕುಂಡಲಿಯಲ್ಲಿ ಕೇತು ಮತ್ತು ಶನಿ ಸೇರಿಕೊಂಡ ಪರಿಣಾಮ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಿರುವ ಸೂಚನೆ ಕೂಡ ಆಗಬಹುದು. ಇತ್ತೀಚೆಗೆ ಏನಾದರೂ ನೀವು ಕೆಲಸ ಶುರು ಮಾಡಿದರೆ ಅದು ಮಧ್ಯದಲ್ಲಿ ನಿಂತಿದೆಯೇ? ಹಣ ಬಂದರೂ ಉಳಿಯುತ್ತಿಲ್ಲವೇ? ಮನೆಯಲ್ಲಿ ಸಣ್ಣ ಸಣ್ಣ ಜಗಳಗಳು ಹೆಚ್ಚಾಗುತ್ತಿವೆಯೇ? ಇವು ಕೆಲವೊಮ್ಮೆ ನಕಾರಾತ್ಮಕ ದೃಷ್ಟಿ ಅಥವಾ ಅಸೂಹ್ಯ ಶಕ್ತಿಗಳ ಪರಿಣಾಮವಾಗಿರಬಹುದು. ಭಯಪಡುವ ಅಗತ್ಯವಿಲ್ಲ, ಆದರೆ ಜಾಗ್ರತೆ ಬಹಳ ಮುಖ್ಯ. ಇಂದು ನೀವು ಬೆಳಗ್ಗೆ ದೇವರ ಮುಂದೆ ದೀಪ ಹಚ್ಚಿ ಓಂ ನಮಃ ಶಿವಾಯ ಎಂದು ಕನಿಷ್ಠ 21 ಬಾರಿ ಜಪ ಮಾಡಿ. ಸಾಧ್ಯವಾದರೆ ನಿಮ್ಮ ರಾಜ್ಯದ ಪ್ರಸಿದ್ಧ ದೇವಾಲಯಗಳಿಗೆ ಭೇಟಿ ನೀಡಿ. ಉದಾಹರಣೆ, ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಆಗಿರ್ಬೋದು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಥವಾ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಇಂಥ ಸ್ಥಳಗಳಿಗೆ ಶಕ್ತಿ ತುಂಬ ಶುದ್ಧವಾಗಿರುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಇಂದಿನ ದಿನ ಶನಿ 10ನೇ ಭಾವವನ್ನು ಸ್ಪರ್ಶಿಸುತ್ತಿದ್ದಾನೆ. ಇದು ಕೇವಲ ಕೆಲಸದಲ್ಲಿ ಒತ್ತಡ ತರಬಹುದು, ಆದರೆ ಅದೇ ಸಮಯದಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಫಲ ನೀಡುವ ಸೂಚನೆ ಕೂಡ ಇದೆ. ಪ್ರೀತಿ ವಿಷಯದಲ್ಲಿ ಹಳೆಯ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು, ಆದರೆ ತಕ್ಷಣ ನಿರ್ಧಾರ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಇಂದು ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿದರೆ ದೊಡ್ಡ ಸಾಧನೆ ಸಾಧ್ಯ. ಪ್ರತಿದಿನ ನಿಮ್ಮಲ್ಲಿ ನೀವು ಹೇಳಿಕೊಳ್ಳಿ, ನಾನು ಶಕ್ತಿಶಾಲಿ, ನಾನು ಜೀವನವನ್ನು ಬದಲಾಯಿಸಬಲ್ಲೆ. ಇದೀಗ ನೋಡೋಣ. ಮತ್ತು ಸ್ನೇಹಿತರೆ, ಕುಂಭರಾಶಿಯವರ ಭವಿಷ್ಯ. ಕುಂಭರಾಶಿಯವರಿಗಾಗಿ ಇಂದು ಒಂದು ವಿಚಿತ್ರ ದಿನ. ನಿಮ್ಮ ಜೀವನದಲ್ಲಿ ಕೆಲವು ಹಳೆಯ ಘಟನೆಗಳು ಮತ್ತೆ ನೆನಪಿಗೆ ಬರುತ್ತದೆ. ಕೆಲವರು ನಿಮ್ಮ ಮೇಲೆ ಅನುಮಾನದಿಂದ ನೋಡಬಹುದು ಮತ್ತು ನೀವು ಏನು ಮಾಡಿದರೂ ತಕ್ಷಣ ಫಲ ಸಿಗುವುದಿಲ್ಲ ಎನ್ನುವ ಭಾವನೆ ಬರಬಹುದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ನಿಮ್ಮ ಕುಂಡಲಿಯಲ್ಲಿ ಶನಿ ನಿಮ್ಮ ಸ್ವರಾಶಿಯಲ್ಲಿರುವುದರಿಂದ ನಿಮ್ಮ ಜೀವನವನ್ನು ಪರೀಕ್ಷಿಸುತ್ತಿದ್ದಾನೆ. ಇದು ಕೆಟ್ಟದ್ದಲ್ಲ, ಇದು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವ ಸಮಯ. ಆದರೆ ಈ ಸಮಯದಲ್ಲಿ ಕೆಲವರು ಅನುಭವಿಸುವಂತೆ ಅಸಹಜ ಘಟನೆಗಳು ನಡೆಯಬಹುದು. ಮನೆಯಲ್ಲಿನ ವಾತಾವರಣ ಭಾರವಾಗಿರುವಂತೆ ಅನಿಸಬಹುದು. ಕೆಲವರಿಗೆ ಕನಸಿನಲ್ಲಿ ವಿಚಿತ್ರ ದೃಶ್ಯಗಳು ಕಾಣಬಹುದು.
ಇದು ನಿಮ್ಮ ಮನಸ್ಸಿನ ಆಟವಾಗಿರಬಹುದು ಅಥವಾ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ದುಷ್ಟ ಪರಿಣಾಮವಾಗಿರಬಹುದು. ಅದಕ್ಕಾಗಿ ನೀವು ಪ್ರತಿದಿನ ರಾತ್ರಿ ಮಲಗುವ ಮೊದಲು ಹನುಮಾನ್ ಚಾಲೀಸ ಕೇಳಿ ಅಥವಾ ಪಠಿಸಿ. ಮತ್ತೆ ಇಂದು ಹಣದ ವಿಷಯದಲ್ಲಿ ಒಂದು ಅವಕಾಶ ಬರುತ್ತದೆ, ಆದರೆ ತಕ್ಷಣ ನಂಬಬೇಡಿ. ಚೆನ್ನಾಗಿ ಪರಿಶೀಲಿಸಿ ವ್ಯವಹಾರ ಮಾಡುವವರು ಹೊಸ ಒಪ್ಪಂದಗಳಲ್ಲಿ ಜಾಗ್ರತೆ ವಹಿಸಬೇಕು. ಮದುವೆ ವಿಷಯದಲ್ಲಿ ಯೋಚಿಸುತ್ತಿರುವವರಿಗೆ ಈ ದಿನ ಸ್ವಲ್ಪ ನಿಧಾನವಾಗಿರಬಹುದು, ಆದರೆ ನಿಮ್ಮ ಸಮಯ ಬರುತ್ತದೆ. ಆತುರ ಬೇಡ, ದೇವರಲ್ಲಿ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಏನೇ ಆಗಲಿ ನೀವು ನಂಬಬೇಕು. ಸ್ನೇಹಿತರೆ, ಇದೀಗ ಕುಂಭರಾಶಿಯವರು ನಿಮ್ಮಲ್ಲೂ ಒಂದು ಒಳಗಿನ ಯುದ್ಧ ನಡೆಯುತ್ತಿರುವಂತೆ ಕಾಣಬಹುದು. ನಿಮ್ಮ ಮನಸ್ಸು ಒಂದನ್ನು ಹೇಳುತ್ತದೆ, ಆದರೆ ಪರಿಸ್ಥಿತಿ ಇನ್ನೊಂದು ತೋರಿಸುತ್ತದೆ. ಇದು ಶನಿದೇವರ ಪರೀಕ್ಷೆ. ಶನಿ ನಿಮ್ಮನ್ನು ನಿಧಾನವಾಗಿ ಆದರೆ ಬಲವಾಗಿ ರೂಪಿಸುತ್ತಿದ್ದಾನೆ. ನೀವು ಸಹನೆ ಇಟ್ಟರೆ ನೀವು ಜಯಿಸುವುದು ಖಚಿತ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ. ನಿಮ್ಮ ಸುತ್ತಲಿನ ಎಲ್ಲರೂ ನಿಮ್ಮವರೇ ಅಲ್ಲ. ಕೆಲವರು ನಿಮ್ಮ ಸೌಮ್ಯತೆಯನ್ನು ಬಳಸಿಕೊಳ್ಳಬಹುದು. ನಿಮ್ಮ ಗುಟ್ಟನ್ನು ಎಲ್ಲರಿಗೂ ಹೇಳಬೇಡಿ. ವಿಶೇಷವಾಗಿ ಈ ದಿನ ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ. ಕೆಲವರಿಗೆ ಕೆಲಸದ ಜಾಗದಲ್ಲಿ ಅಸಹಜ ವಾತಾವರಣ ಕಾಣಬಹುದು. ಯಾರಾದರೂ ನಿಮ್ಮ ಹಿಂದೆ ಮಾತನಾಡುತ್ತಿರುವುದು ಅನುಮಾನ ಬರಬಹುದು. ಇದು ನಿಮ್ಮ ಮನಸ್ಸಿನ ಕಲ್ಪನೆ ಇರಬಹುದು ಅಥವಾ ನಿಜವಾಗಿರಬಹುದು. ಆದ್ದರಿಂದ ನೀವು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಕೊಡಿ. ಈ ದಿನದ ಒಂದು ವಿಶೇಷ ಉಪಾಯ: ಬೆಳಗ್ಗೆ ಎದ್ದು ನೀರಿಗೆ ಸ್ವಲ್ಪ ತುಳಸಿ ಎಲೆ ಹಾಕಿ ಕುಡಿಯಿರಿ ಮತ್ತು ಓಂ ಶನೇಶ್ವರಾಯ ನಮಃ ಎಂದು 11 ಬಾರಿ ಜಪ ಮಾಡಿ. ಇದು ನಿಮ್ಮ ಶನಿ ದೋಷವನ್ನು ಕಡಿಮೆ ಮಾಡುತ್ತದೆ. ಮತ್ತು ಜೀವನದಲ್ಲಿ ಏನೇ ಆಗಲಿ, ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಸ್ನೇಹಿತರೆ, ನಿಮ್ಮೊಳಗೆ ಇರುವ ಶಕ್ತಿ ದೇವರಿಂದ ಬಂದದ್ದು. ಅದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ನೀವು ಪ್ರತಿದಿನ ಒಂದು ಸಣ್ಣ ಅಭ್ಯಾಸ ಮಾಡಿರಿ. ಕಣ್ಣು ಮುಚ್ಚಿ ನಿಮ್ಮ ಗುರಿಯನ್ನು ಮನಸ್ಸಿನಲ್ಲಿ ನೋಡಿರಿ. ನೀವು ಈಗಾಗಲೇ ಅದನ್ನು ಸಾಧಿಸಿದ್ದೀರಿ ಎಂದು ಕಲ್ಪಿಸಿ. ಈ ಒಂದು ವಿಧಾನ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಇದು ಕೇವಲ ಭವಿಷ್ಯ ಹೇಳುವುದು ಅಲ್ಲ, ನಿಮ್ಮ ಜೀವನವನ್ನು ಸರಿಯಾದ ದಾರಿಗೆ ತರಲು ಒಂದು ಮಾರ್ಗದರ್ಶನ. ನಿಮ್ಮ ನಂಬಿಕೆ, ನಿಮ್ಮ ಪರಿಶ್ರಮ ಮತ್ತು ದೇವರ ಕೃಪೆ ಈ ಮೂರು ಸೇರಿ ನೀವು ಅಸಾಧ್ಯವಾದುದನ್ನು ಸಾಧಿಸಬಹುದು. ಮುಂದುವರಿಸಿಕೊಂಡು ಕೇಳಿ. ಈಗ ಈ ದಿನದ ಗ್ರಹ ಸ್ಥಿತಿಯನ್ನು ಇನ್ನಷ್ಟು ಆಳವಾಗಿ ನೋಡಿದರೆ, ವಿಶೇಷವಾಗಿ ಗುರು ಮತ್ತು ಶುಕ್ರ ಗ್ರಹಗಳ ಚಲನೆ ನಿಮ್ಮ ಜೀವನದ ಭಾವನೆಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ ಸ್ನೇಹಿತರೆ. ಮತ್ತು ನಿಮ್ಮ ಕುಂಡಲಿಯಲ್ಲಿ 5ನೇ ಭಾವ ಮತ್ತು 9ನೇ ಭಾವಗಳ ನಡುವೆ ಇರುವ ಶಕ್ತಿ ಜಾಗೃತಿಯಾಗುತ್ತಿದೆ. ಇನ್ನು ನಿಮ್ಮ ಬುದ್ಧಿ, ನಿರ್ಧಾರ ಮತ್ತು ಭಾಗ್ಯವನ್ನು ನೇರವಾಗಿ ಸ್ಪರ್ಶಿಸುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಕೂಡ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ಕಾರಣವಾಗಬಹುದು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ವಿಷಯ: ನೀವು ಯಾರನ್ನಾದರೂ ನಂಬುವಾಗ ತುಂಬ ಆಳವಾಗಿ ಪರಿಶೀಲಿಸಿ. ಎಲ್ಲರೂ ನಿಮ್ಮ ಒಳಿತನ್ನೇ ಬಯಸುವುದಿಲ್ಲ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ನೋಡಲು ಇಷ್ಟಪಡುವುದಿಲ್ಲ. ಇದು ಗ್ರಹಗಳ ಪರೀಕ್ಷೆ. ನೀವು ಈ ಪರೀಕ್ಷೆಯಲ್ಲಿ ಪಾಸ್ ಆದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಖಚಿತ. ಪ್ರೀತಿ ಮತ್ತು ವಿವಾಹದ ವಿಷಯದಲ್ಲಿ ನೀವು ಯೋಚಿಸುತ್ತಿರುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ ಅನ್ನೋ ಪ್ರಶ್ನೆ ನಿಮಗಿರಬಹುದು. ನಿಮ್ಮ ಕುಂಡಲಿಯ ಪ್ರಕಾರ ಸ್ವಲ್ಪ ವಿಳಂಬ ಇದ್ದರೂ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ಆತುರ ಬೇಡ, ದೇವರಲ್ಲಿ ನಂಬಿಕೆ ಇಡಿ. ವಿದ್ಯಾರ್ಥಿಗಳಿಗೆ ಈ ಒಂದು ಮಹತ್ವದ ದಿನ. ನೀವು ಓದುವುದನ್ನು ಸರಿಯಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ, ಆದರೆ ಮನಸ್ಸು ಚಂಚಲವಾಗಬಹುದು. ಅದಕ್ಕಾಗಿ ನೀವು ಓದುವುದಕ್ಕೂ ಮುಂಚೆ 2 ನಿಮಿಷ ಕಣ್ಣು ಮುಚ್ಚಿ ಓಂ ಐ ಸರಸ್ವತಿ ನಮಃ ಎಂದು ಜಪ ಮಾಡಿ. ಇದು ನಿಮ್ಮ ಕಾನ್ಸಂಟ್ರೇಷನನ್ನು ಹೆಚ್ಚಿಸುತ್ತದೆ. ಮತ್ತು ಕುಂಭರಾಶಿಯವರು, ನಿಮ್ಮ ಕುಂಡಲಿಯಲ್ಲಿ 11ನೇ ಭಾವದ ಚಲನೆ ನಿಮಗೆ ಲಾಭದ ಸೂಚನೆ ಕೊಡುತ್ತಿದೆ. ಆದರೆ ಈ ಲಾಭ ಸಿಗಲು ನೀವು ಕೆಲವು ಪರೀಕ್ಷೆಗಳನ್ನು ಎದುರಿಸಬೇಕು. ನಿಮ್ಮ ಸ್ನೇಹಿತರಲ್ಲಿ ಕೆಲವರು ನಿಜವಾಗಿರಬಹುದು, ಆದರೆ ಕೆಲವರು ನಿಮ್ಮ ಹಿಂದೆ ಬೇರೆ ರೀತಿಯಲ್ಲಿ ಯೋಚಿಸುತ್ತಿರಬಹುದು. ಆದ್ದರಿಂದ ನಿಮ್ಮ ವಲಯವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಿ. ಕೆಲವರು ಇತ್ತೀಚೆಗೆ ಅನುಭವಿಸುತ್ತಿರುವ ಅಸಹಜ ಘಟನೆಗಳು, ಮನೆಯೊಳಗೆ ಅಕಸ್ಮಾತ್ ಜಗಳ, ಮನಸ್ಸಿಗೆ ಬರುವ ಅಸ್ವಸ್ಥ ಭಾವ ಅಥವಾ ಏನೋ ಅಡಗಿರುವ ಶಕ್ತಿ ನಿಮ್ಮನ್ನು ತಡೆಯುತ್ತಿರುವಂತೆ ಅನಿಸುವುದು, ಇವು ಕೆಲವೊಮ್ಮೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಆಗಿರಬಹುದು. ಆದರೆ ಇಲ್ಲಿ ಒಂದು ಸತ್ಯ: ನೀವು ಭಯಪಟ್ಟರೆ ಮಾತ್ರ ಅದು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ನೀವು ಧೈರ್ಯವಾಗಿದ್ದರೆ ಯಾವುದೇ ಶಕ್ತಿ ನಿಮ್ಮನ್ನು ತಟ್ಟಲಾರದು. ಈ ದಿನ ನೀವು ಶಕ್ತಿಯುತ ಕ್ರಮವನ್ನು ಅನುಸರಿಸಿ. ಶನಿವಾರದಂದು ಒಂದು ಸಣ್ಣ ಎಣ್ಣೆ ದೀಪವನ್ನು ಹನುಮಂತನ ದೇವಸ್ಥಾನದಲ್ಲಿ ಹಚ್ಚಿ. ಸಾಧ್ಯವಾದರೆ ಯಲಹಂಕದ ಯೋಗ ನರಸಿಂಹ ದೇವಸ್ಥಾನ ಅಥವಾ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಂತಹ ಸ್ಥಳಗಳಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತದೆ.
ಸ್ನೇಹಿತರೆ, ಸಮಸ್ಯೆಗಳು ಬರುವುದು ಸಹಜ, ಆದರೆ ನೀವು ಅವುಗಳನ್ನು ಹೇಗೆ ಎದುರಿಸುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮೊಳಗೆ ಇರುವ ಶಕ್ತಿ ಅಸಾಧಾರಣ, ಅದನ್ನು ಅರಿತುಕೊಳ್ಳಿ. ಪ್ರತಿದಿನ ನಿಮ್ಮ ಮನಸ್ಸಿಗೆ ನೀವು ಹೇಳಿ, ನಾನು ಗೆಲ್ಲುತ್ತೇನೆ, ನನ್ನ ಜೀವನವನ್ನು ನಾನು ರೂಪಿಸುತ್ತೇನೆ. ಭಗವದ್ಗೀತೆಯ ಒಂದು ಮಹತ್ವದ ಮಾತು, ಯೋಗಸ್ಥಃ ಕುರು ಕರ್ಮಾಣಿ ಶಾಂತ. ಮನಸ್ಸಿನಿಂದ ನಿಮ್ಮ ಕೆಲಸವನ್ನು ಮಾಡಿ, ಫಲ ಸ್ವತಃ ನಿಮ್ಮ ಕಡೆ ಬರುತ್ತದೆ. ಈ ದಿನ ನೀವು ಶಾಂತವಾಗಿರಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ಯಾವ ನಕಾರಾತ್ಮಕತೆಯನ್ನು ನಿಮ್ಮ ಮನಸ್ಸಿಗೆ ಹತ್ತಿರ ಬರಲು ಬಿಡಬಾರದು. ಇದು ನಿಮ್ಮ ದಿನ, ನಿಮ್ಮ ಅವಕಾಶ, ನಿಮ್ಮ ಶಕ್ತಿ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಸ್ನೇಹಿತರೆ, ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಸ್ನೇಹಿತರೆ, ಇವತ್ತು ಕುಂಭರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ನೀಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು.